ಭಗವಂತ ನಮ್ಮ ಎಲ್ರಿಗೂ ಒಂದು ಲ್ಯಾಬ್ ಕೊಟ್ಟಿದ್ದಾನೆ ಅಂತ. ಅದೇ ಆ ಲ್ಯಾಬ್ರೇಟ್ರಿ ಯಾವುದು ಅಂದರೆ ನಮ್ಮ ಶರೀರ. ಅದನ್ನು ನಾವು ವ್ಯರ್ಥ ಮಾಡಬಾರ್ದು. ಈ ಮನುಷ್ಯ ಜನ್ಮ ಇದು ನಮ್ಮ ದೇಹದಲ್ಲೇ ಆ ವಿರಾಟ್ ಪುರುಷನಷ್ಟು ಶಕ್ತಿ ಇದೆ, ಅಥವಾ ಅವನಿಗಿನ್ ಮೀರಿದ ಶಕ್ತಿ ಇದೆ ಆ್ಯಕ್ಚುಲಿ. ಇವಾಗ ನಾವು ದೇವರಂದರೆ ಗಣಪತಿ ಅಥವಾ ಶಿವ ವಿಷ್ಣು ಅಂತ ನಂಬ್ತೀವಿ. ಅದರಲ್ಲಿ ಒಂದು ತೊಂದರೆ ಇದೆ. ಗ್ರಾವಿಟಿ ಇನ್ ಸೈನ್ಸ್, ಸೊ ಇಸ್ ಗ್ರಾವಿಟಿ ಆ್ಯಂಡ್ ಪರಮಾತ್ಮ ದ ಸೇಮ್? ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ಇದೆಯೋ ಅದರಲ್ಲಿ ಆ ಶಕ್ತಿ ಇದ್ದೇ ಇದೆ. ಸರಿ, ಆ ಶಕ್ತಿಯಿಂದಾನೇ ಎಲ್ಲ ಚಲನೆಗಳು ಆಗತ್ತೆ. ಹಾಗೆ ಅದೇ ಪರಮಾತ್ಮನ ಶಕ್ತಿ ಅಂತ ನೋಡೋದ್ರಲ್ಲಿ ಏನೂ ಅಭ್ಯಂತರವಿಲ್ಲ. ಸೊ ಬುದ್ಧಿನ ಹೇಗೆ ಇಟ್ಕೋಬೇಕಾಗಿದ್ರೆ? ಬುದ್ಧಿನ ಫಸ್ಟು ಮನಸ್ಸಿಂದ ಬಿಡಿಸ್ಬೇಕು. ನಾವು ಬಾಹ್ಯ ಕ್ರಿಯೆಗಳನ್ನು ಸ್ವಲ್ಪ ನಿಯಂತ್ರಣಕ್ಕೆ ತೊಗೊಂಬರ್ಬೇಕು. ಒಂದು ಚಾಕ್ಲೇಟ್ ಇದೆ, ನನಗೆ ಹೋಗಿ ತಿನ್ನಬೇಕು, ಈ ಥರನೇ ನಾವು ಜೀವನ ಮಾಡ್ತೀವಿ. ಅದನ್ನು ಸ್ವಲ್ಪ ನಿಯಂತ್ರಣಕ್ಕೆ ತೊಗೊಂಬ. ಯಾರೋ ಈ ಥರ ಹೋಗ್ತಾರೆ, ಏನೋ ಚೆನ್ನಾಗಿ ಬಟ್ಟೆ ಹಾಕೊಂಡಿರ್ತಾರೆ, ಅದನ್ನು ಹೋಗಿ ನೋಡಬೇಕು ಅಂತ. ಯಾಕೆ ನೋಡ್ಬೇಕು? ಸುಮ್ಮನೆ ಇರಿ. ನೀನು ಹೋಗಿ ಜಿಲೇಬಿ ತಿನ್ನಪ್ಪ, ಯುವಕನಾಗಿದ್ದವನು ತಿನ್ನು. ಆದರೆ ತಿಂದ ಮೇಲೆ ಸ್ವಲ್ಪ ಯೋಚನೆ ಮಾಡು, ಆನಂದ ಎಲ್ಲಿಂದ ಬಂತು ನನಗೆ ಅಂತ. ವಸ್ತುವಲ್ಲೇ ಆನಂದ ಇದ್ದಿದ್ರೆ ಎಷ್ಟೇ ಸತಿ ಆ ವಸ್ತು ಪಡ್ಕೊಂಡು ಆನಂದ ಬರಬೇಕು. ಸ್ಪಿರಿಚುಯಾಲಿಟಿ ಅಂದರೆ ಏನು? ಯಾಕಂದರೆ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಅರ್ಥ ಕೊಟ್ಟಿದ್ದಾರೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.